ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಅಂಗವಿಕಲರ ರೈಲ್ವೆ ವಿನಾಯಿತಿ ಪಾಸ್ ಅಂದರೆ ರೈಲ್ವೆ ಪಾಸ್ ಹೇಗೆ ಪಡೆದುಕೊಳ್ಬೇಕಂತ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ನಮ್ಮ UDID ಕಾರ್ಡ್ ಅಂದರೆ ಅಂಗವಿಕಲರ ಒಂದು ಸರ್ಟಿಫಿಕೇಟ್ ಇರ್ತಲ್ಲ ಅದನ್ನು ತೊಗೋಬೇಕು. ಅದನ್ನು ತೆಗೆದುಕೊಂಡು ಹೋಗಿ ಸರ್ಕಾರಿ ದವಾಖಾನೆಗೆ ಹೋಗ್ಬೇಕು. ಮತ್ತು ಅದರ ಜೊತೆಗೆ ರೈಲ್ವೆ ಕನ್ಸೆಷನ್ ಸರ್ಟಿಫಿಕೇಟ್ ಒಂದು ಸಿಗ್ತದೆ ಆನ್ಲೈನ್ ಸೆಂಟರ್ದಾಗ. ಯಾವುದೋ ಆನ್ಲೈನ್ ಸೆಂಟರ್ ಹೋಗ್ರಿ, ಇಲ್ಲ ನೀವು ಗೂಗಲ್ನಾಗ ರೈಲ್ವೆ ಕನ್ಸೆಷನ್ ಸರ್ಟಿಫಿಕೇಟ್ ಟೈಪ್ ಮಾಡಿದ್ರೆ ನಿಮ್ಗೆ ಹೊಂಟದ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಜಿರಾಕ್ಸ್ ತೊಗೊಂಡು ಸರ್ಕಾರಿ ದವಾಖಾನೆ ಹೋಗ್ಬೇಕು. ಆಗ ಸರ್ಕಾರಿ CMO ಆಫೀಸರ್ ಮೇನ್ ಡಾಕ್ಟರ್ ಏನಿರ್ತಾರಲ್ಲ ಅವರ ನಿಮಗೆ ಸಿಗ್ನೇಚರ ಪ್ಲಸ್ ಅವ್ರ ರಿಜಿಸ್ಟರ್ ನಂಬರ ಆ ಫಾರ್ಮ್ ಫಿಲಪ್ ಮಾಡಿ ನಿಮಗೆ ಕೊಡ್ತಾರೆ. ಈ ರೀತಿ ಫಾರ್ಮ್ ಇರ್ತದೆ. ಇದ್ರ ಮ್ಯಾಗ ಒಂದು ನಿಮ್ಮ ಫೋಟೋ ಹಾಕೋದು, ಆಮೇಲೆ ಅದ್ರ ಮ್ಯಾಗ ಸಿಕ್ಕ ಹೊಡೆದು ಅವರ ರಿಜಿಸ್ಟರ್ ನಂಬರಾಗಿ ಸೈ ಮಾಡಿ ಕೊಡ್ತಾರೆ. ಆ ನಂತರ ಅದನ್ನು ಫಾರ್ಮ್ ತೊಗೊಂಡು ಅದ್ರ ಜೊತೆಗೆ ನಮಗೆ UDID ಕಾರ್ಡ, ಆಮೇಲೆ ಆಧಾರ್ ಕಾರ್ಡ, ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಎಲ್ಲ ವೋಟರ್ ID ತೊಗೊಂಡು ನಡ್ತೀವಿ. ಅದನ್ನು ನಿಮ್ಮ ಡಿವಿಷನ್ ಆಫೀಸ್ ಅಂದರೆ ನಮಗೆ ಸದ್ಯ ಸಮಯದಾಗ ಅಂದರೆ ಹುಬ್ಬಳ್ಳಿ ಡಿವಿಷನ್ನ, ಇಲ್ಲಾಂದರೆ ಬೆಂಗಳೂರು ಡಿವಿಷನ್ನ, ಅಥವಾ ಮೈಸೂರು ಡಿವಿಷನ್ ನಮ್ಮ ಕರ್ನಾಟಕದ. ಉಳಿದು ಬೇರೆ ಡಿವಿಷನ್ ಎಲ್ಲ ಕಡೆ ಆನ್ಲೈನ್ ಪ್ರೊಸೀಜರ್ ಅದ. ನಮಗೀಗ ಇನ್ನೂ ಆನ್ಲೈನ್ ಚಾಲೂ ಆಗಿಲ್ಲ. ಅದರ ಕಾರಣಕ್ಕಾಗಿ ನಾವು ಆಫ್ಲೈನ್ದಾಗ ಹೋಗಿ ಅಲ್ಲಿ ಡಿವಿಷನ್ ಕೊಡಬೇಕಾಗ್ತದೆ. ಈಗೇನು ಸ್ಕ್ರೀನ್ ಮೇಲೆ ನೋಡುತ್ತೀವಲ್ಲ ಇದು ಹುಬ್ಬಳ್ಳಿ ಡಿವಿಷನ್ ಆಫೀಸ್. ರೈಲ್ವೆ ಸ್ಟೇಷನ್ ಅಪೋಸಿಟ್ ಸೈಡ್ಗೆ ಅಲ್ಲೇ ಒಂದು 200 ಮೀಟರ್ ಅಲ್ಲೇ ಅದ. ನಿಮ್ಗೆ ಯಾರಿಗಾದ್ರೂ ಕೇಳಿದ್ರೆ ಹೇಳ್ತಾರೆ. ಅಲ್ಲಿ ಹೋಗಿ ನಾವೇನು ತೊಗೊಂಡಿದ್ರು ಅವಾಗ ಡಾಕ್ಯುಮೆಂಟ್ಸ್ ಎಲ್ಲ 2 ಸೆಟ್ ಮಾಡ್ಕೊಳ್ಳೋದು. ಅವ್ರು 1 ಸೆಟ್ 2 ಸೆಟ್ ತೊಗೋತಾರೆ. ಆಮೇಲೆ ನಿಮ್ಗೆ ರಿಟರ್ನ್ದಾಗ ಒಂದು ಸಿಗ್ನೇಚರ್ ಮಾಡಿ ಅವರೊಂದು ನಿಮ್ಗೆ ಕಾಫಿ ಕೊಡ್ತಾರೆ. ಆಮೇಲೆ 3 ತಿಂಗಳು ಬಿಟ್ಟು ಬರ್ಲಿಕ್ಕೆ ಹೇಳ್ತಾರೆ ಅವ್ರು. ನೀವು 3 ತಿಂಗಳು ಬಿಟ್ಟು ಮತ್ತೊಮ್ಮೆ ವಿಸಿಟ್ ಕೊಡ್ರಿ. ಕೊಟ್ಟ ನಂತರ ಅವ್ರು ಹೇಳ್ತಾರೆ, ಇಲ್ಲ ಆಗಿದ್ದರೆ ನಿಮ್ಗೆ ಕೊಡ್ತಾರೆ ಫಾರ್ಮ, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮಿಂಗ್ ಹೇಳ್ತಾರೆ. 3-3.5 ತಿಂಗಳು ಅಂದರೆ ನಿಮ್ಗೆ ಫಾರ್ಮ್ ತಯಾರಾಗ್ತದೆ. ಈ ಕಡೆ ಸೈಡ್ ನಮ್ಮ ಹುಬ್ಬಳ್ಳಿ ಸೈಡ್ ಆಗಲಿ, ಬೆಳಗಾವಿ, ಬಿಜಾಪುರ, ಬೀದರ್, ಈ ಥೋಡೆ ಜನಕ್ಕೆ ಇದ್ರ ಬದಲು ಗೊತ್ತಿಲ್ಲ ಭಾಳ ಸಲುವಾಗಿ. ಆ ಸಲುವಾಗಿ ಇದೊಂದು ವಿಡಿಯೋ ಮಾಡೋದು. ಮತ್ತು ಹಾಗೆ ಎಲ್ಲ ಅಂಗವಿಕಲರಿಗೆ ಆಗಂಗಿಲ್ಲ. 45+% ಅಬೋವ್ ಇದ್ದರೆ ಮಾತ್ರ ಅವ್ರಿಗೆ ಈ ಇದರದ ಲಾಭ ಸಿಗ್ತದೆ. ಆಮೇಲೆ 20-30 ಇದ್ದರೆ ಅವ್ರಿಗೆ ಏನೂ ಇದರ ಲಾಭ ಸಿಗೋಂಗಿಲ್ಲ. ಆಮೇಲೆ ಈ ಪಾಸ್ ತಯಾರಾದ ಬಗ್ಗೆ ಒಂದು ಫಾಯ್ದಾ ಏನಪ್ಪ ಅಂದ್ರೆ, ನಾವು ಎಲ್ಲೇ ಹೋಗಲಿ ಏನೋ ಇದು ಟ್ರೈನ್ಗೆ ಹೋದ್ರೆ ನಮ್ಮ ಸಂಗಡ ಎಸ್ಕರ್ಟ್ ಅವ್ರಿಗೆ ಫ್ರೀ ಇರ್ತದೆ. ಫ್ರೀ ಅಂದ್ರೆ ಏನು, ₹100 ಚಾರ್ಜ್ ಇತ್ತಂದ್ರೆ ನಮಗೆ ₹30 ತೊಗೋತಾರೆ ಹ್ಯಾಂಡಿಕ್ಯಾಪ್ಟ. ಅದೇ ರೀತಿ ಅವ್ರಿಗೆ ₹30 ಚಾರ್ಜ್ ಮಾಡ್ತಾರೆ. ಮತ್ತು ಹಾಗೆ ನಮ್ಮ ರಾಜ್ಯದಾಗ ಯಾರ್ಯಾರು ಹ್ಯಾಂಡಿಕ್ಯಾಪ್ಟ್ ಅದಾರಲ್ಲ ಅವ್ರಿಗೆ ಸ್ವಲ್ಪ ಇದು ವಿಡಿಯೋ ಶೇರ್ ಮಾಡಿರಿ. ಮತ್ತು ನಿಮ್ಗೆ ಏನಿದ್ರೆ ಡೌಟ್ ಇದ್ರೆ ಅದು ಸ್ವಲ್ಪ ಹೇಳ್ರಿ. ನಿಮಗೆ ಮತ್ತೊಮ್ಮೆ ಹೇಳ್ಬೇಕಂದ್ರೆ ನಿಮ್ಗೆ ಏನೇನು ಕಾರ್ಡ್ ಬೇಕಪ್ಪ ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತದೆ ನೋಡಿರಿ. ಇದು UDID ಕಾರ್ಡ, ಇದೊಂದು ಜಿರಾಕ್ಸ್. ಆಮೇಲೆ ರೈಲ್ವೆ ಕನ್ಸೆಷನ್ ಸರ್ಟಿಫಿಕೇಟ್ ಇದೊಂದು ಜಿರಾಕ್ಸ್ ಕೊಡ್ರಿ, ಫೋಟೋ ಕಾಪಿ ಕೊಡ್ರಿ. ಇದನ್ನ ಓದಿ ನೀವು ಹುಬ್ಬಳ್ಳಿ ಡಿವಿಷನ್ ಆಫೀಸ್ ಕೊಟ್ಟಂದ್ರೆ ಇದ್ರ ಸಂಗಾಟ 2 ಫೋಟೋ, ಆಮೇಲೆ ನಿಮ್ಮದು ಆಧಾರ್ ಕಾರ್ಡ, ಆಮೇಲೆ ಒಂದು ವೋಟರ್ ID. ಈ ಟೈಪ್ ನಿಮ್ಗೆ ಲಾಸ್ಟ್ಗೆ ಕಾರ್ಡ್ ತಯಾರಾಗಿ ಬರ್ತದೆ. ನೀವು ಹೋಲ್ ಲೈಫ್ ಅಂದ್ರೆ 30